ಕಡೆ ಪರಪನ ಅಗ್ರಹಾರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಡಿಯೋ ವೈರಲ್ ಆಗ್ತಾ ಇದ್ದ ಹಾಗೆ ಧನ್ವೀರ್ ಅವರಿಗೆ ಒಂದ್ ಕಡೆ ಸಂಕಷ್ಟದ ಮೇಲೆ ಸಂಕಷ್ಟ ಇದೀಗ ಎದುರಾಗ್ಬಿಟ್ಟಿದೆ ನೋಡಿ. ಈಗ ಪರಪನ ಅಗ್ರಹಾರ ಜೈಲಿನಲ್ಲಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು ಪೊಲೀಸರ ವಿಚಾರಣೆಗೆ ಹಾಜರಾಗದ ನಟ ಧನ್ವೀರ್ ಪ್ರಮುಖವಾಗಿ ನೋಡಿ, ವಿಚಾರಣೆಗೆ ಹಾಜರಾಗದೆ ತಪ್ಪಿಸಿಕೊಳ್ತಾ ಇರುವಂತಹ ಧನ್ವೀರ್ ಯಾಕೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡುತ್ತಿಲ್ಲ. ದರ್ಶನ್ ಆಪ್ತ ಧನ್ವೀರ್ಗೆ ಇವತ್ತು ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿದ್ರು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಯಾಕಂದ್ರೆ ಹೇಳಿ ಕೇಳಿ ನಾಳೆ ಭಾನುವಾರ, ಸೊ ಆ ಸಂದರ್ಭದಲ್ಲಿ ವಿಚಾರಣೆ ಮಾಡೋದಕ್ಕಾಗಲ್ಲ, ಹೇಳಿ ಕೇಳಿ ರಜಾ ಇರುತ್ತೆ. ಸೊ ಇವತ್ತೇ ವಿಚಾರಣೆಗೆ ಹಾಜರಾಗಪ್ಪ ಅಂತ ಹೇಳಿ ನೋಟಿಸ್ ಅನ್ನ ಕೊಟ್ಟಿದ್ರು. ನೋಟಿಸ್ ಕೊಟ್ಟರೂ ಕೂಡ ಬಂದಿಲ್ಲ ಅಂತ. ಸೊ ಸೋಮವಾರ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಕೊಟ್ಟಿದ್ದಾರೆ. ಸೊ ಎಲ್ಲೋ ಒಂದು ಕಡೆ ನಟ ಧನ್ವೀರ್ ಅವರು ಕಳ್ಳಾಟವನ್ನ ಆಡ್ತಿದಾರ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ಳುತ್ತೆ. ಯಾಕಂದ್ರೆ ನೋಟಿಸ್ ಕೊಟ್ಟಂತಹ ಸಂದರ್ಭದಲ್ಲಿ ಅವರು ವಿಚಾರಣೆಗೆ ಹಾಜರಾಗಬೇಕು, ಹೇಳುವಂತಹ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರವನ್ನ ಕೊಡಬೇಕು. ಯಾಕಂತಂದ್ರೆ ಅವ್ರು ತಪ್ಪು ಮಾಡಿಲ್ಲ ಅಂತಂದ್ರೆ ಬಂದು ವಿಚಾರಣೆಗೆ ಹಾಜರಾಗ್ರಿ. ಯಾಕೆ ಇಷ್ಟೊಂದು ಕಳ್ಳಾಟ ಆಡ್ತಾ ಇದ್ದೀರಾ? ಈಗಾಗಲೇ ನಿಮ್ ಫೋನ್ ಅನ್ನ ತೆಗೆದುಕೊಂಡಿದ್ರು ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ. ಆಗ್ಲೂ ಕೂಡ ಚೆಕ್ ಮಾಡಿದ್ರು. ಆಗ್ಲೇ ಚೆಕ್ ಮಾಡಿದಾಗ ಏನಾದ್ರು ಸಿಗುತ್ತಾ ಅಂತ ನೋಡಿದ್ರು, ಸಿಕ್ಕಿಲ್ಲ. ನೀವು ತಪ್ಪು ಮಾಡಿಲ್ಲ ಅಂತಂದ್ರೆ ಬಂದು ವಿಚಾರಣೆಗೆ ಹಾಜರಾಗಿ. ಯಾಕೆ ಇಷ್ಟೊಂದು ಕಳ್ಳಾಟ ಆಡ್ತಿದ್ದೀರಾ ಅಂತ ಹೇಳಿ ಕೂಡ ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಒಂದ್ ರೀತಿಯಾಗಿದ್ದಂತಹ ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಎಸ್ ನೋಡಿ, ಈಗ ಗಮನಿಸಬೇಕಾಗಿರುವಂತದ್ದು ಪರಪನ ಅಗ್ರಹಾರ ಜೈಲಿನ ವಿಡಿಯೋಗಳು ಒಂದ್ ಕಡೆ ವೈರಲ್ ಆಗ್ತಾ ಇದ್ದಾಗೆ ಧನ್ವೀರ್ ಅವರನ್ನ ವಿಚಾರಣೆಗೆ ಕರೆತಾರೆ ಸಿಸಿಬಿ ಅಧಿಕಾರಿಗಳು. ಬೆಳಗ್ಗೆನ ಒಂದು ಕಡೆ ಪ್ರಮುಖವಾಗಿ ರಾತ್ರಿ 1 ಗಂಟೆಗೆ ಒಂದ್ ಕಡೆ ವಶಕ್ಕೆ ಪಡೆಯುವ ಸರಿಸುಮಾರು ಒಂದು 10 ಗಂಟೆಗಳ ಕಾಲ ವಿಚಾರಣೆಯನ್ನ ಮಾಡ್ತಾರೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಸಹಜವಾಗಿ ನನಗೇನೂ ಕೂಡ ಗೊತ್ತಿಲ್ಲ, ನಾನು ಯಾರೂ ಕೂಡ ಕಳಿಸಿಲ್ಲ, ಅದರ ಜೊತೆಗೆ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರುತ್ತೆ. ಏನಪ್ಪಾ, ಧನ್ವೀರ್ಗೆ ಏನಾದ್ರೂ ಒಂದ್ ಕಡೆ ಜೈಲಲ್ಲಿ ಇರುವಂತಹ ಒಂದಿಷ್ಟು ಕೈದಿಗಳು ಏನಾದ್ರೂ ಸಂಪರ್ಕದಲ್ಲಿದ್ದಾರಾ, ಇವ್ರ ಸಂಪರ್ಕದಲ್ಲಿದ್ದಾರಾ, ಅವ್ರ ಸಂಪರ್ಕದಲ್ಲಿದ್ದಾರಾ ಅನ್ನುವಂತ ಮಾತುಗಳು ಕೇಳಿ ಬರುತ್ತೆ. ಅದಾದ ನಂತರ ಪರಪನ ಅಗ್ರಹಾರಕ್ಕೆ ಕರೆದುಕೊಂಡು ಹೋಗಿ ಒಂದಿಷ್ಟು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಯಾರೋ ಒಬ್ರು ಆತ್ಮೀಯರು ನನಗೆ ವಿಡಿಯೋವನ್ನ ಕಳಿಸಿದ್ರು, ಅದಾದ ನಂತರ ನಾನು ಯಾರಿಗೂ ಕೂಡ ಸೆಂಡ್ ಮಾಡಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂತದ್ದು. ಪರಪನ ಅಗ್ರಹಾರದ ವಿಡಿಯೋಗಳು ಒಂದಿಷ್ಟು ವೈರಲ್ ಆಗ್ತಾ ಇದೆ ಅಂತಂದಾಗ ಇಡೀ ಒಂದು ಕಡೆ ಇಲಾಖೆದಾಗಿರ್ಬೋದು, ಒಂದು ಕಡೆ ಸಚಿವರಾಗಿರ್ಬೋದು ಗಮನ ಹರಿಸಬೇಕಾಗಿತ್ತು. ಸೊ ಪರಪನ ಅಗ್ರಹಾರದಲ್ಲಿ ಒಂದು ರೀತಿಯಾಗಿ ರಾಜ್ಯಾತೀತ್ಯ ನಡೀತಾ ಇದೆ ಗಮನದಲ್ಲಿ ಇರಬೇಕಾಗಿತ್ತು. ನೋಡಿ, ಪ್ರಮುಖವಾಗಿ ಪರಪನ ಅಗ್ರಹಾರದಲ್ಲಿ ಇದೇ ನಟ ದರ್ಶನ್ ಒಂದು ಕಡೆ ದಿಂಬು ಹಾಸಿಗೆಗಾಗಿ ಪರಿಯಾಗಿ ಬೇಡ್ತಾ ಇದ್ದಾರೆ. ಯಾಕೆ ಪ್ರತಿ ಬಾರಿಯೂ ಕೂಡ ಕೋರ್ಟ್ ಮೆಟ್ಟಲು ಹತ್ತುವಂತ ಕೆಲಸವನ್ನ ಮಾಡ್ತಾರೆ. 1 ತಿಂಗಳ ಕಾಲ ವಿಚಾರಣೆ ಆಗಿತ್ತು. ನನಗೆ ಹಾಸಿಗೆ ದಿಂಬು ಕೊಡಿ, ನಂಗೆ ಮಲ್ಕೊಳಕ್ ಆಗ್ತಾ ಇಲ್ಲ ಕೆಳಗಡೆ, ಅವ್ರೇನು ಹಾಸಿಗೆ ಪಲ್ಲಂಗ ಕೊಡಿ, ನನ್ಗೆ ಐಷಾರಾಮಿ ಬೆಡ್ ತಂದು ಕೊಡಿ ಅಂತ ಏನ್ ಕೇಳಿಲ್ವಲ್ಲ. ಅಲ್ಲೇ ಪಕ್ಕದಲ್ಲಿರುವಂತಹ ಭಾರತ್ನಲ್ಲಿ ಈ ಉಗ್ರರಿಗೆ ಕೊಡುವಂತಹ ಸೌಲಭ್ಯಗಳನ್ನ ನಾವೇನ್ ಕೇಳ್ತಾ ಇಲ್ವಲ್ಲ, ಜಸ್ಟ್ ನಾವು ಹಾಸಿಗೆ ದಿಂಬು ಕೇಳ್ತಾ ಇದೀವ್ರಿ. ಅವ್ರಿಗೆ ನೋಡಿದ್ರೆ ಕ್ಯಾರಂ ಬೋರ್ಡು, ಟಿವಿ, ಆಮೇಲೆ ಮೋಜು ಮಸ್ತಿ ಮಾಡೋದಕ್ಕಂತ ಹೇಳ್ಬಿಟ್ಟು ಅವ್ರಿಗೆ ಒಂದು ಸೌಂಡ್ ಬಾಕ್ಸ್ ಕೊಡ್ತೀರಾ, ಸಿಗರೇಟ್ ಕೊಡ್ತೀರಾ, ಮದ್ಯಪಾನ ಕೊಡ್ತೀರಾ, ಆಮೇಲೆ ತಿನ್ನೋಕೆ ಅಂತ ಹೇಳ್ಬಿಟ್ಟು ಚಿಕನ್ ಮಟನ್ ಎಲ್ಲವನ್ನ ತಗೊಂಡ್ ಬಂದ್ ಕೊಡ್ತೀರಲ್ಲ, ಮತ್ತೆ ವಿಡಿಯೋ ಕಾಲ್ ಮಾಡೋದಕ್ಕೆ ಫೋನು. ಇಷ್ಟರ ಮಟ್ಟಿಗೆ ಅವ್ರಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸ್ತಿದ್ದೀರಾ ಅಂತಂದ್ರೆ ನಮ್ಮ ಕಕ್ಷಿದಾರನ್ಗೆ ಅಟ್ಲೀಸ್ಟ್ ಒಂದು ಹಾಸಿಗೆ ದಿಂಬು ಕೊಡೋಕೆ ಯೋಗ್ಯತೆ ಅಲ್ವಲ್ಲ ನಿಮಗೆ ಅಂತ ಹೇಳಿ ಕೂಡ ಅವರ ಪರ ವಕೀಲ ಸುನೀಲ್ ಅವರು ಕೂಡ ಸುದೀರ್ಘವಾಗಿ ವಾದವನ್ನ ಮಂಡಿಸಿದ್ರು. ಅಲ್ಲಿ ಹೇಳ್ತಾರೆ, ಎಲ್ಲಾ ಕೈದಿಗಳಿಗೆ ಕೊಡುವಂತಹ ಸೌಲಭ್ಯಗಳನ್ನ ನಟ ದರ್ಶನ್ ಅವ್ರಿಗೂ ಕೊಟ್ಟಿದೀವಿ ಬಿಡ್ರಿ ಅಂತ ಹೇಳ್ತಾರೆ. ಸೊ ನೋಡಿದ್ವಲ್ಲ ನಾವು ಇಷ್ಟು ದಿನ ಯಾವ ರೀತಿ ಸೌಲಭ್ಯಗಳನ್ನ ಕೊಡ್ತಿದ್ದಾರೆ. ಎಸ್, ಈಗ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಒಂದು ಕಡೆ ಪರಪನ ಅಗ್ರಹಾರದ ವಿಡಿಯೋಗಳು ಅಂತ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತೆ. ವೈರಲ್ ಆಗ್ತಾ ಇದ್ದಾಗೆ ಜಿ ಪರಮೇಶ್ವರ್ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸುದ್ದಿಗೋಷ್ಠಿಯನ್ನ ಮಾಡ್ತಾರೆ. ಸುದೀರ್ಘವಾದಂತ ಸುದ್ದಿಗೋಷ್ಠಿ ಮಾಡುವ ಮೂಲಕ ಏನಪ್ಪಾ ಅಂತಂದ್ರೆ, ಈ ವಿಡಿಯೋಗಳು ಒಂದು ಕಡೆ ವೈರಲ್ ಆಗಿದೆ, ಹೌದು, ನಿಜವಾಗ್ಲೂ ಕೂಡ ಈ ಪರಪನ ಅಗ್ರಹಾರದ ಏನ್ ಕತೆ ಅನ್ನೋದನ್ನ ತನಿಖೆಯನ್ನ ಮಾಡ್ತೀವಿ. ಯಾಕಂದ್ರೆ 2022 2023 ಅನ್ನುವಂತ ಲೆಕ್ಕಾಚಾರ. ಅದರ ಜೊತೆಗೆ ಮಾಧ್ಯಮದವರಿಗೆ ಒಂದ್ ಕಡೆ ಪ್ರಶ್ನೆಯನ್ನ ಮಾಡ್ತಾರೆ, ಈ ಮಾಧ್ಯಮದವ್ರಿಗೆ ಹೆಂಗ್ ಸಿಕ್ತು ಈ ವಿಡಿಯೋಗಳು, ಸೊ ನಿಮಗೆ ಯಾರು ಕಳಿಸಿದ್ರು ಅನ್ನುವಂತ ಪ್ರಶ್ನೆಗಳನ್ನ ಮಾಡ್ತಾರೆ. ಸೊ ನಮಗ್ ಪ್ರಶ್ನೆ ಮಾಡೋಕ್ಕಿಂತ ಮುಂಚೆ ಪರಪನ ಅಗ್ರಹಾರದಲ್ಲಿ ಏನಾಗ್ತಾ ಇದೆ ಅಂತ ನೋಡಿ ಸ್ವಾಮಿ. ಹಾಗಾದ್ರೆ ಸೊ ಈಗ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಆಗ್ತಾ ಇದೆ ಅಂತಂದಾಗ ನಿಮ್ಮ ಇಲಾಖೆ ಎಷ್ಟು ಗಟ್ಟಿಮುಟ್ಟಾಗಿ ಕೆಲಸ ಮಾಡ್ತಾ ಇದೆ, ಏನ್ ಕತೆ. ಈಗ ಧನ್ವೀರ್ ಅವರೇ ಒಂದು ಕಡೆ ವೈರಲ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ, ಏನು ಹಾಗಾದ್ರೆ ಸೊ ಅಲ್ಲಿರುವಂತ ಪರಿಸ್ಥಿತಿಯನ್ನ ಸಹಜವಾಗಿ ಒಂದು ಕಡೆ ಏನ್ ಕತೆ, ಏನ್ ನಡೀತಾ ಇದೆ, ಏನ್ ಹಣೆಬರ ಇದೆ, ಒಂದು ಕಡೆ ದರ್ಶನ್ಗೆ ಯಾವ ರೀತಿಯಾದಂತ ಪರಿಸ್ಥಿತಿ ಇದೆ, ಅಲ್ಲಿ ಇರುವಂತ ಕೈದಿಗಳಿಗೆ, ಅಲ್ಲಿರುವಂತ ಉಗ್ರರ ಕೈಯಲ್ಲಿ ಫೋನ್ ಹೋಗ್ತಾ ಇದೆ ಅಂತಂದಾಗ
ನಿಜವಾಗ್ಲೂ ಕೂಡ ಪರಿಸ್ಥಿತಿ ಇದಿಷ್ಟೆಲ್ಲ ಹದಗೆಟ್ಟು ಹೋಗ್ಬಿಟ್ಟಿದೆಯಾ ಸ್ವಾಮಿ? ಆದ್ರೆ ಪ್ರಶ್ನೆ ಕೇಳೋದೇ ತಪ್ಪಾಗೋಗ್ಬಿಡ್ತಾ, ಅಥವಾ ಈ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತಾಡೋದೇ ಒಂದ್ ಕಡೆ ತಪ್ಪ? ಯಾಕೆ ಹಾಗಾದ್ರೆ ಈಗ ವಾಕ್ ಸ್ವಾತಂತ್ರ್ಯ ಇಲ್ವಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಮೂಡ್ತಾ ನೋಡಿ. ಈಗ ದರ್ಶನ್ ಆಪ್ತ, ದರ್ಶನ್ಗೆ ಒಂದ್ ಕಡೆ ಪ್ರಮುಖವಾಗಿ ಈ ಆಪ್ತ ಅಂತ ಅನಿಸ್ಕೊಂಡವನು ಧನ್ವೀರ್ ಪ್ರಮುಖವಾಗಿ ಆ ತಮ್ಮನ ಸ್ಥಾನದಲ್ಲಿ ಕೂತ್ಕೊಂಡು ಸಾಕಷ್ಟು ರೀತಿಯಾಗಿ ಆ ಅಣ್ಣನಿಗೆ ಹೌದು ಅಣ್ಣನ ಬಲ ತುಂಬುವಂತದ್ದು, ಒಂದ್ ಕಡೆ ತಮ್ಮನ ಬಲ ತುಂಬುವಂತ ಕೆಲಸವನ್ನ ಮಾಡಿದ್ದಾನೆ. ಯಾಕೆ ಅಂತಂದ್ರೆ ಪರಪ್ಪನ ಅಗ್ರಹಾರಕ್ಕೆ ಹೋದಂತ ಸಂದರ್ಭದಲ್ಲಿ ಆಗಿರ್ಬೋದು, ಬಳ್ಳಾರಿಗೆ ಹೋದಂತ ಸಂದರ್ಭದಲ್ಲಿ ಆಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ದರ್ಶನ್ ಅವರ ಬೆನ್ನೆಲುಬಾಗಿ ನಿಂತು ಅವರಿಗೆ ಏನಾಗಿದೆ ಏನ್ ಕತೆ, ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಆಗಿರ್ಬೋದು, ಎಲ್ಲಾ ಕಡೆಯೂ ಕೂಡ ಧನ್ವೀರ್ ಒಂದು ಕಡೆ ಅವರ ಮನೆಯ ಮಗನಂತೆ ರೀತಿಯಾಗಿ ನಿಂತ್ಕೊಂಡು ಕೆಲಸವನ್ನ ಮಾಡಿದ್ದಾರೆ. ಇದೀಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದ್ ಕಡೆ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆ ಒಂದ್ ಕಡೆ ನೋಟಿಸ್ ಅನ್ನ ಕೊಡುವಂತ ಕೆಲಸ ಮಾಡಿದ್ದಾರೆ. ಮತ್ತೊಂದು ನೋಟಿಸ್ ಕೂಡ ಬಂದಿದೆ ಅನ್ನುವಂತ ಮಾಹಿತಿ ಇದೆ. ನೋಡೋಣ ಏನಾಗುತ್ತೋ ಏನ್ ಕತೆ. ಅದರ ಜೊತೆಗೆ ಈಗ ತಮ್ಮ ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿದ್ದಾರೆ ನಟ ಧನ್ವೀರ್. ಒಂದ್ ಕಡೆ ಧನ್ವೀರ್ ಸದ್ಯ ಟ್ರಿಪ್ ನಲ್ಲಿ ಇದ್ದಾರೆ ಅಂತ ಒಂದ್ ಕಡೆ ವಕೀಲರು ತಿಳಿಸಿದ್ದಾರಂತೆ. ಸೊ ಟ್ರಿಪ್ ನಲ್ಲಿ ಇದ್ದಾರೆ, ಸೊ ಈಗ ಸದ್ಯಕ್ಕೆ ಬರೋಕ್ಕಾಗೋದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ. ಎಸ್ ನೋಡಿ, ತಮ್ಮ ವಕೀಲರ ಮೂಲಕ ಟೈಮ್ ಕೇಳಿದ್ದಾರೆ ಧನ್ವೀರ್ ಸದ್ಯ ಟ್ರಿಪ್ ನಲ್ಲಿದ್ದಾರೆ ಅನ್ನುವಂತಹ ಮಾಹಿತಿ ಅವರ ವಕೀಲರು ಹೇಳಿದ್ದಾರೆ. ಈ ರೀತಿಯಾಗಿ ಟ್ರಿಪ್ ನಲ್ಲಿದ್ದಾರೆ, ಯಾಕಂತಂದ್ರೆ ಅವರು ನೋಟಿಸ್ ಕೊಟ್ಟರು, ಇವರು ಸಡನ್ ಆಗಿ ವಿಚಾರಣೆಗೆ ಹಾಜರಾಗಿ ಅಂತ ಏನಿರಲ್ಲ, ಒಂದು ಇಷ್ಟು ಟೈಮ್ ಅಂತ ಇರುತ್ತೆ, ಆ ಟೈಮ್ ಅಲ್ಲಿ ಹೋಗಿ ವಿಚಾರಣೆಗೆ ಹಾಜರಾಗಬಹುದು. ಆದ್ರೆ ವಿಚಾರಣೆಗೆ ಹಾಜರಾಗಿಲ್ಲ ದರ್ಶನ್ ಆಪ್ತ ಧನ್ವೀರ್. ನವೆಂಬರ್ 10ರಂದು ಧನ್ವೀರ್ ವಿಚಾರಣೆಯನ್ನ ನಡೆಸಿ ಕಳಿಸಿದ್ರು. ಸತತವಾಗಿ ಸುಮಾರು ಗಂಟೆಗಳ ಕಾಲ ವಿಚಾರಣೆಗೆ ಒಳಪಡಿಸಲಾಗಿತ್ತು ನಟ ಧನ್ವೀರ್ನನ್ನ. ಆ ಸಂದರ್ಭದಲ್ಲಿ ಅವರ ಫೋನ್ ಅನ್ನು ಕೂಡ ಚೆಕ್ ಮಾಡಲಾಗಿತ್ತು, ಪರಿಶೀಲನೆ ಮಾಡಲಾಗಿತ್ತು, ಏನಾದ್ರೂ ವಿಡಿಯೋಗಳು ಸಿಗ್ತಾವ ಅಂತ ಹೇಳಿ. ಆದ್ರೆ ಒಂದೇ ಒಂದು ವಿಡಿಯೋಗಳು ಕೂಡ ಪತ್ತಿ ಆಗ್ಲಿಲ್ಲ. ಫೋನ್ ಅನ್ನ ಕೂಡ ತೆಗೆದುಕೊಂಡ್ರು, ರಿಟ್ರೀವ್ಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಮತ್ತೆ ನೋಟಿಸ್ ಕೊಟ್ರು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಹಾಜರಾಗಿಲ್ಲ, ಇಲ್ಲ ಟ್ರಿಪ್ ನಲ್ಲಿ ಇದಾರೆ ಅಂತ ಹೇಳಿ ಹೇಳಿದ್ದಾರೆ. ಈಗ ತಮ್ಮ ಅವರ ವಕೀಲರು ಒಂದ್ ಕಡೆ ಅವರ ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿದ್ದಾರೆ. ಹೌದು, ನಾವು ಬರ್ತೀವಿ, ನೋಟಿಸ್ಗೆ ಕೊಟ್ಟಿದ್ದೀರಾ, ನಿಜವಾಗ್ಲೂ ಕೂಡ ಕಾನೂನು ರೀತಿಯಾಗಿ ನೋಟಿಸ್ ಅನ್ನ ಕೊಟ್ಟಿದ್ದಾರೆ, ಅದರ ವಿಚಾರಣೆಗೆ ನಾವು ಹಾಜರಾಗ್ತೀವಿ, ನಾವೆಲ್ಲೂ ಕೂಡ ಓಡಿ ಹೋಗೋದಿಲ್ಲ. ಆದ್ರೆ ಸದ್ಯಕ್ಕೆ ನಾನು ಟ್ರಿಪ್ ಅಲ್ಲಿ ಇದ್ದೀನಿ, ಅಂದ್ರೆ ಒಂದ್ ಕಡೆ ಪ್ರವಾಸವನ್ನ ಮಾಡ್ತಾ ಇದ್ದೀನಿ ಅನ್ನೋ ಲೆಕ್ಕಾಚಾರ. ಆಮೇಲೆ ವಕೀಲರ ಜೊತೆ ಚರ್ಚೆ ಮಾಡ್ಬೇಕಾಗತ್ತೆ, ಯಾಕಂದ್ರೆ ಅವ್ರಿಗೆ ಏನೇನೋ ಕೇಳ್ತಿರ್ತಾರೆ ಪ್ರಶ್ನೆ, ಅದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡ್ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಆಬ್ವಿಯಸ್ಲಿ ಚರ್ಚೆ ಮಾಡಿರ್ತಾರೆ. ಯಾಕಂತಂದ್ರೆ ನೋಟಿಸ್ ಕೊಟ್ರು, ನಾನು ವಿಚಾರಣೆಗೆ ಹೋದೆ, ಆ ಸಂದರ್ಭದಲ್ಲಿ ಅವರು ಕೇಳುವಂತಹ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರ ಕೊಡ್ಲಿಲ್ಲ ಅಂತಂದ್ರೆ ಆಬ್ವಿಯಸ್ಲಿ ನಾನು ಇಲ್ಲಿ ತಪ್ಪಿತಸ್ಥ ಅಂತ ಹೇಳಿ ಕೂಡ ಆಗ್ಬಿಡುತ್ತೆ ಅನ್ನುವಂಥದ್ದು. ಅಂದ್ರೆ ಪರಪ್ಪನ ಅಗ್ರಹಾರದ ಒಂದಿಷ್ಟು ವಿಡಿಯೋಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸದ್ಯಕ್ಕೆ ಧನ್ವೀರ್ ಒಂದು ಕಡೆ ಟ್ರಿಪ್ ನಲ್ಲಿ ಇದ್ದಾರೆ. ಸೊ ಅವ್ರ ವಕೀಲರು ಕೂಡ ಬಹಳ ಸ್ಪಷ್ಟವಾಗಿ ಹೇಳುವಂತ ಕೆಲಸವನ್ನ ಮಾಡಿದ್ದಾರೆ ನೋಡಿ. ಆದ್ರೆ ವಿಚಾರಣೆಗೆ ಹಾಜರಾಗ್ಲಿಲ್ಲ ಒಂದು ಕಡೆ ಇವತ್ತು ಧನ್ವೀರ್ ಅವರು. ಸೊ ನವೆಂಬರ್ 10ನೇ ತಾರೀಕು ಧನ್ವೀರ್ ವಿಚಾರಣೆ ನಡೆಯುತ್ತೆ. ಬಹಳಷ್ಟು ಸುದೀರ್ಘವಾಗಿ 10 ಗಂಟೆಗಳ ಕಾಲ, ಯಾವಾಗ ರಾತ್ರಿ 1 ಗಂಟೆಗೆ ವಶಕ್ಕೆ ಪಡೆಯುವ ಮೂಲಕ ಸಿಸಿಬಿ ಅಧಿಕಾರಿಗಳು, ಅದಾದ ನಂತರ ಸರಿಸುಮಾರು 10 ಗಂಟೆಗಳ ಕಾಲ ನಿರಂತರವಾಗಿ ವಿಚಾರಣೆಯನ್ನ ಮಾಡ್ತಾರೆ. ಮೊಬೈಲ್ ಕೂಡ ರಿಟ್ರೀವ್ ಒಂದ್ ಕಡೆ ಬರ್ಬೇಕಾಗಿದೆ, ಯಾಕಂದ್ರೆ FSL ವರದಿ ಏನಿದೆ ಸಂಪೂರ್ಣವಾಗಿ ಅದು ಕೂಡ ಗಮನಿಸಬೇಕಾಗಿರುತ್ತೆ. ಸೊ ಅದಕ್ಕೋಸ್ಕರ ನೋಡಿ ಸದ್ಯಕ್ಕೆ ನಾನಂತರೂ ಹೊರಗಡೆ ಇದ್ದೀನಿ, ಬರೋದಕ್ಕೆ ಒಂದಿಷ್ಟು ಲೇಟ್ ಆಗುತ್ತೆ ಅಂತ ಅವರ ಪರ ವಕೀಲರ ಮೂಲಕ ಹೇಳಿಸಿರುವಂತದ್ದು. ಏನಾದ್ರೂ ಇವರೇ ನೇರವಾಗಿ ಹೇಳಿದ್ರೆ ಎಷ್ಟೊತ್ತಿಗೆ ಲಾಕ್ ಆಗ್ಬಿಡ್ತಿದ್ರು, ಎಷ್ಟೊತ್ತಿಗೆ ವಶಕ್ಕೆ ಪಡೆದುಕೊಂಡು ಒಂದಿಷ್ಟು ಕಾನೂನು ರೀತಿಯಾಗಿ ಕ್ರಮವನ್ನು ಕೈಗೊಳ್ತಾ ಇದ್ರು. ಅದಕ್ಕೋಸ್ಕರ ಕಾನೂನು ಅನ್ನುವಂಥದ್ದು ಇದೆಯಲ್ಲ, ನಿಜವಾಗ್ಲೂ ಕೂಡ ಈ ದೇಶದ ಕಾನೂನನ್ನ ಎಲ್ಲರೂ ಕೂಡ ಗೌರವಿಸಬೇಕು, ಈ ಕಾನೂನನ್ನ ಎಲ್ಲರೂ ಕೂಡ ಪಾಲಿಸಲೇಬೇಕಾಗಿರುವಂತದ್ದು. ಸದ್ಯಕ್ಕೆ ಇಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಒಂದು ಕಡೆ ಕತೆ ಮುಗುತ್ತಾ ಇದೆ ನೋಡಿ. ಈಗ ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋ ರಹಸ್ಯ ಒಂದು ಕಡೆ ಬಯಲಾಗ್ತಾ ಇದ್ದ ಹಾಗೆ ಸಹಜವಾಗಿ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ, ಸಾಕಷ್ಟು ಜನರ ಹೆಸರು ಒಂದು ಕಡೆ ಪ್ರಸ್ತಾಪ ಆಗ್ತಾ ಇರುವಂತದ್ದು. ಕೈದಿಗಳ ಐಷಾರಾಮಿ ಆಟದ ಒಂದು ಕಡೆ ಸ್ಫೋಟಕವಾದಂತ ಸತ್ಯ ಇದೀಗ ಒಂದು ಕಡೆ ಬಯಲಾಗ್ತಾ ಇದೆ. ಕಾಂಚನ ಕೊಟ್ರೆ ಮೊಬೈಲು, ಎಣ್ಣೆ, ಸಿಗರೇಟ್ ಎಲ್ಲವೂ ಕೂಡ ಸೌಲಭ್ಯ ಸಿಗುತ್ತಾ? ಹಾಗಾದ್ರೆ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಅಗ್ರಹಾರ ಅದು ಪರಪ್ಪನ ಒಂದು ಕಡೆ ಮಾವನ ಮನೆ ಆದಂಗ ಆಗ್ಬಿಟ್ಟಿದೆ. ಅದು ಮಾವನ ಮನೆಯಲ್ಲಿ ಯಾವ ರೀತಿಯಾಗಿ ಅಳಿಯನಿಗೆ ರಾಜ್ಯತಿಥ್ಯವನ್ನ ಕೊಡ್ತಾರಲ್ಲ, ಅದೇ ರೀತಿಯಾದಂತ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ ಅನ್ನುವಂತ ಮಾತುಗಳು ಇದೀಗ ಕೇಳಿ ಬರ್ತಾ ಇರುವಂತದ್ದು ನೋಡಿ. ಹಣ ಕೊಟ್ಟ ಕೈದಿಗಳಿಗೆ ಸೌಲಭ್ಯ ನೀಡಿದ್ದಾರೆ ಪ್ರಮುಖವಾಗಿ ಜೈಲು ಸಿಬ್ಬಂದಿಗಳು ಅನ್ನುವಂತ ಮಾತು. ಮೋಜು ಮಸ್ತಿ ವಿಡಿಯೋ ತೋರಿಸಿ ಕೈದಿಗಳಿಗೆ ಒಂದಿಷ್ಟು ಬೆದರಿಕೆ ಹಾಕಿದ್ದಾರೆ ಅನ್ನುವಂಥದ್ದು ನೋಡಿ. ಪರಪ್ಪನ ಅಗ್ರಹಾರ ಜೈಲಿನ ವಿಡಿಯೋ ರಹಸ್ಯ ಒಂದು ಕಡೆ ಬಯಲಾಗ್ತಾ ಇದೆ. ಪ್ರಮುಖವಾಗಿ ಕೈದಿಗಳಿಗೆ ಐಷಾರಾಮಿ ಒಂದ್ ಕಡೆ ಆಟ ಸ್ಫೋಟಕವಾದಂತಹ ಸತ್ಯಗಳನ್ನ ಗಮನಿಸಿದ್ವಿ. ಯಾಕೆ ಅಂತಂದ್ರೆ ವೈರಲ್ ಆಗಿರುವಂತಹ ಒಂದಿಷ್ಟು ವಿಡಿಯೋಗಳನ್ನ ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟರ ಮಟ್ಟಿಗೆ ಚಿಕನ್, ಮಟನ್ ಎಲ್ಲವೂ ಕೂಡ ಮೋಜು ಮಸ್ತಿಗೆ ಏನು ಕಮ್ಮಿ ಇಲ್ಲ ಅಲ್ಲಿ.
ಯಾವ ರೀತಿ ಬೇಕಾದ್ರೂ ಎಣ್ಣೆ ಹೊಡಿಬಹುದು, ಆರಾಮಾಗಿ ಜಾಲಿಯಾಗಿ ಇರಬಹುದು. ಸೊ ಒಂದು ಕಡೆ ಟ್ರಿಪ್ಪಿಗೆ ಬಂದಂಗ ಆಗೋಗ್ಬಿಟ್ಟಿದೆ. ಅಲ್ಲ, ತಾವು ಮಾಡಿರುವಂತಹ ತಪ್ಪು ಅರಿವಾಗ್ಲಿ, ಪಶ್ಚಾತ್ತಾಪ ಕಾಡ್ಲಿ, ಪರಿಜ್ಞಾನ ಆಗ್ಲಿ ಅಂತ ಹೇಳಿ ಜೈಲಿಗೆ ಕಳಿಸ್ತಾರೆ. ಅಂತದ್ರಲ್ಲಿ ಹೊರಗಡೆ ಇಟ್ಕೊಳ್ಬಹುದಲ್ಲ ಇವನ್ನೆಲ್ಲ. ಸುಮ್ನೆ ಯಾಕೆ ಒಳಗಡೆ ಕಳಿಸ್ಬೇಕು? ಅವ್ರಿಗೆ ಕೊಡ್ತಾ ಇರುವಂತಹ ಮೊಬೈಲ್ ಆಗ್ಲಿ, ಎಣ್ಣೆ, ಸಿಗರೇಟು ಎಲ್ಲವನ್ನ ಕೊಡ್ತಾರಂತಂದ್ರೆ ಹೊರಗಡೆ ಬಿಟ್ಬಿಡ್ಬೋದಲ್ಲ. ಮಾವನ ಮನೆ ಆಗೋಗ್ಬಿಟ್ಟಿದೆ ಅದು. ಸೊ ಯಾರು ಬೇಕಾದ್ರೂ ಬರ್ಬೋದು, ಯಾರು ಬೇಕಾದ್ರೂ ಹೋಗ್ಬಹುದು ಅನ್ನುವಂತ ಪರಿಸ್ಥಿತಿ. ಈಗ ಮಾವನ ಮನೆಗೆ ಬಂದಂತ ಸಂದರ್ಭದಲ್ಲಿ ಹೊಸದಾಗಿ ಅಳಿಯನಿಗೆ ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಸಿಗುತ್ತಲ್ಲ. ಸೊ ಕೇಳದ ಹಾಗೆ ಎಲ್ಲವೂ ಕೂಡ ಏನ್ ಬೇಕಾದ್ರೂ ಊಟ, ಮಟನ್, ಚಿಕನ್, ನೀವೇನ್ ಮಾಡ್ತೀರಾ, ಎಣ್ಣೆ ಪಾರ್ಟಿ ಏನ್ ಬೇಕಾದ್ರೂ ಕೂಡ ಮಾಡ್ಬೋದು. ಯಾಕಂದ್ರೆ ಈಗ ದುಡ್ಡು ಕೊಡ್ತಾರೆ ಅನ್ನುವಂತ ಮಾಹಿತಿ ಕೇಳಿ ಬಂದಿದೆ. ಇವ್ರು ದುಡ್ಡು ಕೊಟ್ಟು ನಿಮ್ಗೆ ಇಷ್ಟು ಕೊಡ್ತೀನಿ, ನಮ್ಗೆಲ್ಲಾ ರೀತಿಯಾದಂತಹ ಸೌಲಭ್ಯಗಳನ್ನ ಕೊಟ್ಬಿಡಿ ಅಂತ ಹೇಳ್ಬಿಟ್ಟಿದ್ದಾರೆ ಅಲ್ಲಿರುವಂತಹ ಸಿಬ್ಬಂದಿಗಳು. ಆ ಸಿಬ್ಬಂದಿಗಳು ದುಡ್ಡಿಗೆ ಯಾರು ಆಸೆ ಬೀಳಲ್ಲ ಹೇಳಿ. ಸೊ ಇತ್ತೀಚೆಗೆ ಅದು ಕೂಡ ಒಂದಿಷ್ಟು ಪ್ರೂವ್ ಆಗಬೇಕು. ಯಾಕಂದ್ರೆ ಗೃಹ ಸಚಿವರು ಒಂದಿಷ್ಟು ಮಾತಾಡುವ ಲೆಕ್ಕಾಚಾರ ನೋಡಿದ್ರೆ ಸಾಕಷ್ಟು ದೂದಕ್ಕೆ ದುಲಾಯಿ ಇದೆ ಅನ್ನೋ ರೀತಿಯಾಗಿ ಹೇಳಿರ್ತಾರೆ. ಯಾಕಂದ್ರೆ ನಾವೇನೂ ಕೂಡ ತಪ್ಪು ಮಾಡೋದಿಲ್ಲ, ಯಾವುದೇ ರೀತಿಯಾದಂತಹ ಅಲ್ಲಿರುವಂತಹ ಅಧಿಕಾರಿಗಳು ಒಂದ್ ಕಡೆ ಭ್ರಷ್ಟಾಚಾರ ಮಾಡೋದಿಲ್ಲ, ಯಾರೂ ಕೂಡ ಅಲ್ಲಿ ದುಡ್ಡಿಗೋಸ್ಕರ ಕೈ ಒಡ್ಡೋದಿಲ್ಲ, ಅಷ್ಟರ ಮಟ್ಟಿಗೆ ಭರವಸೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಸ್ವಾಮಿ, ನಿಮ್ಮ ಇಲಾಖೆಯಲ್ಲಿ ಯಾರೂ ಕೂಡ ಭ್ರಷ್ಟರು ಇಲ್ಲ ಅಂತಂದ್ರೆ ನಿಜವಾಗ್ಲೂ ಕೂಡ ಸೆಲ್ಯೂಟ್, ನಿಜವಾಗ್ಲೂ ಕೂಡ ಸೆಲ್ಯೂಟ್. ಆದ್ರೆ ಭ್ರಷ್ಟಾಚಾರಿಗಳು ಒಬ್ಬೊಬ್ಬರಲ್ಲ, ವಿಡಿಯೋಗಳೇ ಪ್ರೂವ್ ಮಾಡ್ತಾ ಇವೆ. ಅವರ ಕೈಯಲ್ಲಿ ಮೊಬೈಲ್ಗಳು, ಪಕ್ಕದಲ್ಲಿ ಟಿವಿ, ಒಂದ್ ಕಡೆ ಡ್ಯಾನ್ಸ್ ಮಾಡೋದೇನು, ತಿನ್ನೋದೇನು, ಕುಪ್ಪಳಿಸೋದೇನು ಎಲ್ಲವೂ ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಜೈಲಧಿಕಾರಿಗಳು ಏನ್ ಕಣ್ಮುಚ್ಕೊಂಡು ಕೂತಿದಾರಾ? ರೆಡ್ಡಿ ಅವರ ವಿಡಿಯೋ ಗಮನಿಸ್ತಾ ಇದ್ದೀರಾ? ಮತ್ತೊಂದು ಕಡೆ ಈ ಗೋಲ್ಡ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ಉಗ್ರನ ಕೈಯಲ್ಲಿ ಫೋನ್ ಇದೆ. ಅಂತಂದ್ರೆ ಇದು ಯಾವ ಲೋಕದಲ್ಲಿ ಬದುಕ್ತಾ ಇದೆಯೋ ಏನ್ ಕಥೆನೋ ಗೊತ್ತಾಗ್ತಾ ಇಲ್ಲ. ಸಹಜವಾಗಿ ಗಮನಿಸ್ತಾ ಹೋದ್ರೆ ಇಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗ್ಬಿಟ್ಟಿದೆ ಕಾನೂನು ಸುವ್ಯವಸ್ಥೆ, ಇಷ್ಟರ ಮಟ್ಟಿಗೆ ಹದಗೆಟ್ಟು ಹೋಗಿದೆ ಅಂತಂದ್ರೆ ಜೈಲಲ್ಲೇ ಇಷ್ಟರ ಮಟ್ಟಿಗೆ ಐಷಾರಾಮಿ ಸಿಗ್ತಾ ಇದೆ ಅಂತಂದ್ರೆ ಹೊರಗಡೆ ಬಂದು ಏನಾದ್ರು ದಬ್ಬಿ ಕಿತ್ತಾಗ್ತಾರ್ರಿ ಅವರು. ಅಂದ್ರೆ ಈಗ ಹೊರಗಡೆ ಇರೋರು ಅನ್ಕೊಳ್ತಾರೆ, ನಾವ್ ಏನೇ ತಪ್ಪು ಮಾಡಿದ್ರು ಕೂಡ ನಾವು ಜೈಲಿಗೆ ಹೋಗ್ಬೋದು, ಅಲ್ಲಿ ನಮ್ಗೆ ಐಷಾರಾಮಿ ಜೀವನ ಸಿಗುತ್ತೆ, ಬೇಕಾದಂತಹ ಸವಲತ್ತುಗಳು ಕೂಡ ಒದಗಿಸ್ಕೊಡ್ತಾರೆ, ಇನ್ನೇನು ನಾವು ತಪ್ಪು ಮಾಡಿದ್ರು ಕೂಡ ಆರಾಮಾಗಿ ಜೈಲಲ್ಲಿ ಬಿಂದಾಸಾಗಿ ಲೈಫ್ ಲೀಡ್ ಮಾಡೋಣ ಅಂತ ಹೇಳಿ ಕೂಡ ತಪ್ಪು ಮಾಡೋದಕ್ಕೂ ಕೂಡ ಅವ್ರು ಹೇಸಲ್ಲ ಅಂತ ಹೇಳ್ಬೋದು. ನೋಡಿ, ಈಗ ಹಳೆ ವಿಡಿಯೋವನ್ನ ಇಟ್ಕೊಂಡು ಜೈಲು ಸಿಬ್ಬಂದಿ ಒಂದಿಷ್ಟು ಬೆದರಿಕೆ ಅನ್ನುವಂತ ಆರೋಪ ಇದೀಗ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಹಣ ಪಡೆದುಕೊಂಡು ಕೆಲ ಕೈದಿಗಳಿಗೆ ಐಷಾರಾಮಿಯ ಒಂದ್ ಕಡೆ ಸವಲತ್ತನ್ನ ಕೊಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿ. ಐಷಾರಾಮಿ ಸವಲತ್ತಿನ ಚಿತ್ರೀಕರಣ ಮಾಡಿಕೊಂಡಂತ ಕೈದಿ ಪವನ್ ಹಾಗೆ ವಿಜಯ್ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮಗೂ ಐಷಾರಾಮಿ ಸವಲತ್ತು ನೀಡುವಂತೆ ಕೈದಿಗಳು ಒಂದ್ ಕಡೆ ಕೈದಿಗಳ ಬೆದರಿಕೆ ಹಾಕುವಂತ ಕೆಲಸವನ್ನ ಮಾಡಿದಾರಂತೆ. ನಮಗೂ ಕೂಡ ಈ ರೀತಿಯಾದಂತ ಐಷಾರಾಮಿ ಕೊಡಬೇಕು, ಯಾಕೆ ಬರೀ ದುಡ್ಡು ಕೊಟ್ರೆ ಮಾತ್ರ ಅವ್ರೀಗ? ಹಾಗಾದ್ರೆ ನಾನು ಈ ವಿಡಿಯೋಗಳನ್ನ ವೈರಲ್ ಮಾಡ್ಬಿಡ್ತೀನಿ, ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಬಿಡ್ತೇನೆ, ನನ್ನ ಆಪ್ತರಿಗೆ ಒಂದಿಷ್ಟು ಕಳಿಸ್ಬಿಡ್ತೇನೆ. ಸೊ ಅದಕ್ಕೋಸ್ಕರ ಒಂದ್ ಕಡೆ ಬೆದರಿಕೆ ಹಾಕ್ತಾ ಇದಾರಂತೆ. ನೋಡಿ, ಕೈದಿ ಪವನ್ ಮತ್ತು ವಿಜಯ್ ಅವರ ವಿಡಿಯೋ ಇಟ್ಕೊಂಡು ಬ್ಲಾಕ್ ಮೇಲ್ ಒಂದ್ ಕಡೆ, ಹಳೆ ವಿಡಿಯೋ ಇಟ್ಕೊಂಡು ಜೈಲು ಸಿಬ್ಬಂದಿಗೆ ಒಂದಿಷ್ಟು ಬೆದರಿಕೆ. ಇಲ್ಲಿ ಪ್ರಮುಖವಾಗಿ ನಮಗೂ ಕೂಡ ಐಷಾರಾಮಿ ಸವಲತ್ತನ್ನ ಕೊಡಬೇಕು. ಅಲ್ಲಿರುವಂತಹ ಕೆಲವೊಂದಿಷ್ಟು ರೌಡಿ ಶೀಟರ್ಗಳು ತಲೆ ಓಡಿಸ್ಬಿಟ್ಟಿದ್ದಾರೆ. ಯಾವ ರೀತಿಯಾಗಿ ಅಂತಂದ್ರೆ ಈ ಕೆಲವೊಂದಿಷ್ಟು ಕೈದಿಗಳಿಗೆ ಏನ್ ಮಾಡ್ಬಿಟ್ಟಿರ್ತಾರೆ, ಇವರು ಸವಲತ್ತು ಕೊಟ್ಬಿಟ್ಟಿರ್ತಾರೆ. ಐಷಾರಾಮಿಗೆ ಇದ್ಬಿಡಿ, ಒಂದಿಷ್ಟು ದುಡ್ಡು ಕೊಟ್ಬಿಟ್ರೆ ಸಹಜವಾಗಿ ಸವಲತ್ತು ಕೊಡುವಂತ ಕೆಲಸವನ್ನ ಮಾಡ್ತಾರೆ. ಅವ್ರೇನ್ ಮಾಡ್ಬಿಟ್ಟಿದ್ದಾರೆ, ಹೌದಾ ನೀವು ಇವರಿಗೆ ಸವಲತ್ತನ್ನ ಕೊಡ್ತಾ ಇದ್ದೀರಾ, ಕೊಡಿರಿ, ಪರವಾಗಿಲ್ಲ, ಮಾತಾಡ್ಲಿ, ಎಷ್ಟು ಒಂದು ದಿನನೋ 2 ದಿನನೋ 1 ವಾರನೋ 1 ತಿಂಗಳು 2 ತಿಂಗಳು ಆರಾಮಾಗಿ ಜಾಲಿ ಆಗಿರ್ಲಿ. ಅದನ್ನ ಏನ್ ಮಾಡ್ಬಿಟ್ಟವ್ರೆ, ಒಂದು ಕಡೆ ಪ್ರಮುಖವಾಗಿ ಈ ಪವನ್ ಹಾಗೆ ವಿಜಯ್ ಅನ್ನೋರು ಏನ್ ಮಾಡ್ಕೊಂಡ್ಬಿಟ್ಟವ್ರೆ, ವಿಡಿಯೋ ಚಿತ್ರೀಕರಣ ಮಾಡ್ಕೊಂಡ್ಬಿಟ್ಟವ್ರೆ. ಸೊ ಮೊಬೈಲ್ ಅಲ್ಲಿ ಎಲ್ಲವೂ ಕೂಡ ಚಿತ್ರೀಕರಣ ಮಾಡ್ಕೊಂಡ್ಬಿಟ್ಟವ್ರೆ. ಅವಾಗ ಅಲ್ಲಿರುವಂತಹ ಸಿಬ್ಬಂದಿಗಳಿಗೆ ಬೆದರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಜೈಲಧಿಕಾರಿಗಳಿಗೆ ಗೊತ್ತಾಗ್ಬೇಕಾಗಿತ್ತು, ಮುಂದೊಂದು ದಿನ ಈ ರೀತಿಯಾದಂತಹ ಪರಿಸ್ಥಿತಿಯನ್ನ ನಾವು ಎದುರಿಸಬೇಕಾಗತ್ತೆ, ತಲೆನೋವಾಗತ್ತೆ, ತಲೆದಂಡ ಆಗತ್ತೆ ಅಂತ ಹೇಳಿ ಜೈಲಧಿಕಾರಿಗಳಿಗೆ ಗೊತ್ತಿರ್ಲಿಲ್ವ? ಹಾಗಾದ್ರೆ ಅವ್ರಿಗೆ ಕೇಳಿದಂತಹ ಸೌಲಭ್ಯಗಳನ್ನ ಒದಗಿಸಿ ಕೊಡ್ತೀರಾ ಅಂತಂದ್ರೆ ನಿಮ್ಗೆ ನಾಚಿಕೆ ಆಗ್ಬೇಕು ಖಂಡಿತ. ಅವ್ರು ಮಾಡಿರುವಂತ ತಪ್ಪು ಅಲ್ಲಿ ಒಳಗಡೆ ಒಳಗ್ ಹಾಕಿ ಅವ್ರಿಗೆ ಶಿಕ್ಷೆಯನ್ನ ಕೊಡಿಸೋದು ಬಿಟ್ಬಿಟ್ಟು ಅವ್ರು ಕೇಳಿದು ತಿಂಡಿ ತೀರ್ಥ ಎಲ್ಲ ಕೊಟ್ಬಿಟ್ಟು ಕೂಡಿಸ್ತೀರಾ ಅಂತಂದ್ರೆ ನಿಜಕ್ಕೂ ಇದು ನಿಮಗಾಗ್ಬೇಕು ಮೊದ್ಲಿಗೆ ಶಿಕ್ಷೆ ಅಂತ ಹೇಳ್ಬೇಕು. ಸೊ ಅದಕ್ಕೋಸ್ಕರ ಸಸ್ಪೆಂಡ್ ಮಾಡಿದ್ದಾರೆ ಇಬ್ಬರನ್ನ. ಒಂದ್ ಕಡೆ ಎತ್ತಂಗಡಿ ಮಾಡಿದ್ದಾರೆ, ಅದು ಹೆಸರಿಗೆ ಮಾತ್ರ, ನಾಮಕೆ ವಾಸ್ತೆ ಅಂತಾರಲ್ಲ, ಹಂಗಾಗೋಗ್ಬಿಟ್ಟಿದೆ. ಸೊ ಇವ್ರು ಏನ್ ಮಾಡ್ಬಿಡ್ತಾರೆ, ನಮಗೂ ಕೂಡ ಐಷಾರಾಮಿ ಸವಲತ್ತು ನೀಡುವಂತೆ ಕೈದಿಗಳು ಒಂದ್ ಕಡೆ ಬೆದರಿಕೆ ಹಾಕುವಂತ ಕೆಲಸ ಮಾಡ್ತಾರಂತೆ ಸಿಬ್ಬಂದಿಗಳಿಗೆ. ಇಲ್ಲ ನೋಡಿ, ಈ ವಿಡಿಯೋಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಬಿಟ್ಬಿಡ್ತೀವಿ, ಇಲ್ಲ ಅಂತಂದ್ರೆ ಹಿಂಗಾದ್ರೆ ಸರಿ ಹೋಗೋಂಗಿಲ್ಲ, ಅವರಿಗೆ ಮಾತ್ರ ಹಂಗೆ, ಇವ್ರಿಗೆ ಮಾತ್ರ ಹಿಂಗೆ, ಮೆನುನಲ್ಲಿ ಇರುವಂತ ಒಂದಿಷ್ಟು ಸವಲತ್ತುಗಳನ್ನ ಕೊಡೋದಾದ್ರೆ ಕುಡಿ. ನೋಡಿ, ಒಂದು ಇವ್ರು ಪ್ರಮುಖವಾಗಿ ಹಿಂಗಾಗೋಗ್ಬಿಟ್ಟಿದೆ ಅಂತಂದ್ರೆ ಈ ಐಷಾರಾಮಿ ಮಾಡೋಕೆ
ಕೊಟ್ಟಿರುವಂತಹ ಕೈದಿಗಳು ಬಹಳಷ್ಟು ಮೋಜು ಮಸ್ತಿದಿಂದ ಇದ್ದು ಬಿಟ್ಟಿದ್ದಾರೆ. ಆದ್ರೆ ಇವ್ರಿಗೆ ಏನೂ ಕೂಡ ಸಿಕ್ಕಿಲ್ಲಲ್ಲ. ನಾವು ಏನಾದ್ರೂ ಒಂದಿಷ್ಟು ಮಸಲತ್ ಮಾಡ್ಬೇಕಲ್ವಾ? ಹೌದು. ಸೊ ಒಂದು ಹೇಗಾದ್ರೂ ನಾವು ಕೂಡ ತರಿಸ್ಕೊಳ್ಬೇಕು, ತಿನ್ಬೇಕು, ಎಂಜಾಯ್ ಮಾಡ್ಬೇಕು, ಮೋಜು ಮಸ್ತಿಯನ್ನ ಅನುಭವಿಸ್ಬೇಕು. ಅವ್ರು ಮಾತ್ರ ಮಾಡ್ತಿದ್ದಾರೆ, ನಾವು ಮಾಡಬಾರ್ದಾ ಅನ್ನುವಂತ ಒಂದು ಏನಂತಾರಲ್ಲ ಹೊಟ್ಟೆ ಊರಿ. ಹೌದು, ಮೈಂಡ್ ಸೆಟ್ ನಲ್ಲಿ ಇರ್ತಾರೆ. ಸೊ ಅದೇ ಅಧಿಕಾರಿಗಳಿಗೆ ಒಂದ್ ಕಡೆ ಮೈನಸ್ ಪಾಯಿಂಟ್ ಆಗೋಗ್ಬಿಟ್ಟಿದೆ. ಏನಪ್ಪಾ ಇದು ಹಿಂಗ ಆಗೋಗ್ಬಿಡ್ತಲ್ಲ, ಇಷ್ಟು ದಿನಗಳ ಕಾಲ ನಾವ್ ಯಾರಿಗೂ ಕೂಡ ನಾವು ಕೊಟ್ಟು ಕೆಟ್ಟು ಬಿಟ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಮೂಡಿದೆ. ಈಗ ನಿಜಕ್ಕೂ ಜೈಲಧಿಕಾರಿಗಳಿಗೆ ಇದು ತಲೆ ದಂಡ ಆಗೇ ಆಗುತ್ತೆ 100%. ಎಸ್, ಪರಪ್ಪನ ಅಗ್ರಹಾರದಲ್ಲಿ ಸಾಲು ಸಾಲು ಅಕ್ರಮ ಕೇಸ್, ಮತ್ತಷ್ಟು ಅಧಿಕಾರಿ ಸಿಬ್ಬಂದಿ ತಲೆದಂಡ ಆಗುವ ಎಲ್ಲಾ ಸಾಧ್ಯತೆಗಳು ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕೆ ಅಂತಂದ್ರೆ ಇದರ ಹಿಂದೆ ಯಾರಿದ್ದಾರೆ, ಏನ್ ಕತೆ ಅನ್ನೋದನ್ನ ಸಂಪೂರ್ಣವಾಗಿ ಮಠ ಬಯಲಾಗಬೇಕಾಗಿದೆ. ಮತ್ತಷ್ಟು ಅಧಿಕಾರಿಗಳು ಸಿಬ್ಬಂದಿಗಳು ಒಂದ್ ಕಡೆ ತಲೆದಂಡ ಅಂತಾನೆ ಹೇಳ್ಬೋದು. ರಾಜ್ಯಾದ್ಯಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಆಗಮಿಸಿದಂತಹ ಕಮಿಟಿ ಎಲ್ಲಾ ಬ್ಯಾರಕ್ಗಳಿಗೆ ಭೇಟಿಗಳನ್ನ ಕೊಟ್ಟು ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತ ಕೆಲಸ ಮಾಡ್ತಾ ಇದ್ದಾರೆ. ಮಾಹಿತಿ ಕಲೆ ಹಾಕಿರುವಂತಹ ಕಮಿಟಿ ಅಧಿಕಾರಿಗಳು ಪ್ರಾಥಮಿಕ ಮಾಹಿತಿ ಕಲೆ ಹಾಕಿ ವಾಪಸ್ ಆಗಿದ್ದಾರೆ. ಕಮಿಟಿ ಇದೀಗ 3 ದಿನಗಳಲ್ಲಿ ಚುರುಕುಗೊಳ್ಳುತ್ತಿರುವಂತಹ ತನಿಖೆ, ಮತ್ತಷ್ಟು ಅಧಿಕಾರಿ ಸಿಬ್ಬಂದಿ ತಲೆದಂಡ ಆಗುವ ಎಲ್ಲಾ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ಯಾಕೆ ಅಂತಂದ್ರೆ ಪ್ರಮುಖವಾಗಿ ಪರಮೇಶ್ವರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೋಡಿ ಯಾರೇ ಆದ್ರೂ ಕೂಡ ಎಂತ ಅಧಿಕಾರಿನೇ ಆಗಿರ್ಬೋದು, ಎಂತ ಸಿಬ್ಬಂದಿನೇ ಆಗಿರ್ಬೋದು, ಏನೇ ಆದ್ರೂ ಕೂಡ ಅವರನ್ನ ನಾವು ಕೆಲಸದಿಂದ ಅಂತಂದ್ರೆ ಒಂದು ರೀತಿ ತಪ್ಪು ಮಾಡಿರ್ಲಿ ಖಂಡಿತವಾಗ್ಲೂ ನಾವಂತೂ ಸಹಿಸೋದಿಲ್ಲ. ಇಂತ ಒಂದು ಸಂದರ್ಭದಲ್ಲಿ ನಾವಂತೂ ಯಾರಿಗೂ ಕೂಡ ಮುಲಾಜಿಲ್ದೆ ಅವರನ್ನ ಸಸ್ಪೆಂಡ್ ಮಾಡುವಂತಹ ಕೆಲಸ ಕೂಡ ಮಾಡ್ತೀವಿ. ಮೊನ್ನೆ ಅಷ್ಟೇ ಜೈಲಧಿಕಾರಿಗಳನ್ನ ಮುಂದಿಟ್ಕೊಂಡು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಆ ಪ್ರೊಜೆಕ್ಟರ್ ಅಲ್ಲಿ ಎಲ್ಲಾ ವಿಡಿಯೋಸ್ ಗಳನ್ನ ಕೂಡ ತೋರಿಸಿದ್ರು. ಈ ವಿಡಿಯೋಸ್ ಗಳು ಯಾವತ್ತಿಂದು ಹಿಂಗ್ ಮಾಡ್ಬೇಕಾದ್ರೆ ನೀವೇನ್ ಕಣ್ಮುಚ್ಕೊಂಡು ಕೂತಿದ್ರ ಹಾಗಾದ್ರೆ ಅಂತೆಲ್ಲವೂ ಕೂಡ ಪ್ರಶ್ನೆ ಮಾಡುವಂತ ಸಂದರ್ಭದಲ್ಲಿ ಅಧಿಕಾರಿಗಳು ಮಾತ್ರ ತುಟಿಕ್ ಪಿಟಿಕ್ ಅಂತ ಹೇಳಿ ಕೂಡ ಬಾಯಿ ಬಿಟ್ಟಿಲ್ಲ. ಸೊ ಯಾರೇ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿರ್ಲಿ, ದುಡ್ಡು ಸಿಗುತ್ತೆ ಅಂತ ಹೇಳಿ ಈ ರೀತಿಯಾದಂತಹ ಕೆಲಸ ಕೀಳಿತಾರ ಅಂತಂದ್ರೆ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಕೂಡ ಗೃಹ ಸಚಿವರು ಹೇಳಿದ್ದಾರೆ. ಈಗ ಮುಂದಿನ ದಿನಗಳಲ್ಲೂ ಕೂಡ ಈ ಒಂದು ತನಿಖೆ ಬೇರೆ ಮಟ್ಟಕ್ಕೆ ಹೋಗುತ್ತೆ ಅಂತ ಕೂಡ ಹೇಳಿರುವಂತದ್ದು. ಈಗ ಜಿ ಪರಮೇಶ್ವರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಏನಪ್ಪಾ ಅಂತಂದ್ರೆ, ಇಲ್ಲಿ ನೋಡಿ ಗಮನಿಸ್ತಾ ಹೋದಾಗ ಹೌದು ಜಿ ಪರಮೇಶ್ವರ್ ಅವರು ಒಂದಿಷ್ಟು ಪ್ರಮುಖವಾಗಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಜಿ ಪರಮೇಶ್ವರ್ ಅವರು ಹೇಳಿರುವಂತದ್ದು, ನೋಡಿ ಈ ರೀತಿ ಆಗಿಬಿಟ್ರೆ ಬಹಳ ಕಷ್ಟ ಇದೆ. ಸೊ ಈ ಕಮಿಟಿಯನ್ನ ರಚನೆ ಮಾಡಬೇಕು, ಪೊಲೀಸ್ ಇಲಾಖೆ ಮೊದಲನೇದಾಗಿ ತನಿಖೆ ಮಾಡೋದಕ್ಕೆ ನಾವು ಬಿಟ್ಬಿಡ್ತೀವಿ,